ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಉಳ್ಳಳ್ಳಿ ಶ್ರೀನಿವಾಸ್ ಅವರು ಹೋರಾಟ ಮಾಡ್ತಾ ಇರೋದು ಟಿಕೆಟ್ಗೋಸ್ಕರ, ರಸ್ತೆಗೋಸ್ಕರ, ಸಾರ್ವಜನಿಕರ ಹಿತಾಸಕ್ತಿ ಅಲ್ಲ ಅವ್ರದ್ದು. ಅವರು ಬಿ ಫಾರ್ಮ್ ಪಡ್ಕೊಳೋದಕ್ಕೆ ನಾನಿದ್ದೀನಿ ಪಕ್ಷದಲ್ಲಿ ಅಂತ ಹೇಳೋದಕ್ಕೆ ಈ ಹೋರಾಟ. ಈಗ ಸರ್, ಕಾಂಗ್ರೆಸ್ಸಲ್ಲಿ ಶಾಸಕರು ಶಿವಣ್ಣವರೇ, ಕಾಂಗ್ರೆಸ್ಸಲ್ಲಿ ನಾನು ಏನು ಟಿಕೆಟ್ ಕೇಳ್ತಾ ಇಲ್ಲ. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು 2023 ಚುನಾವಣೆಯಲ್ಲಿ ನಿಂತು ಜನರ ಆಶೀರ್ವಾದ ಇಲ್ಲದಂಥ ಸ್ವತಂತ್ರ. ಆ ಸೋತಿರೋ ಅಂಥದ್ದಕ್ಕೆ ನನ್ನ ವಿರೋಧ ಪಕ್ಷದ ಕೆಲಸ ಏನಾಯಿತು ಅದು ನಾನು ಮಾಡ್ತಾಯಿದ್ದೀನಿ. ನೀವು ಆಡಳಿತ ಪಕ್ಷದ ನಾಯಕರಾಗಿ ನೀವು ಮಾಡಿ ಸ್ವಾಮಿ. ನನ್ನ ಟಿಕೆಟ್ ಬಗ್ಗೆ ನಿಮ್ಗೆ ಯಾಕೆ ಬಂದಿಲ್ಲ? ಹಾಗಾದ್ರೆ ನಿಮ್ಗೇನೋ ಕಾತ್ರ ನಂಗೆ ಸಿಗಲ್ಲ ಅಂತ, ಶಿವಣ್ಣವ್ರು ಸಿಗಲ್ಲ ಅಂತ ಹೇಳಿದ್ರೆ ಕಾತ್ರ ಇದೆಯಾ? ನನ್ನ ಟಿಕೆಟ್ ವಿಚಾರ ನೀವು ಯಾಕೆ ಮಾತಾಡ್ತೀರಾ? ನಾನೇನು ಚುನಾವಣೆ ಯಾವುದೂ ಇಲ್ವಲ್ಲ. ಈಗ ನಾಳಿದ್ದು 2 ತಿಂಗಳು 3 ತಿಂಗಳಿದೆ ಚುನಾವಣೆ. ನನ್ನ ಚುನಾವಣೆ ನಮ್ಮ MLA ಚುನಾವಣೆ ಇರೋದು 2 ವರ್ಷ ಇದೆ. 2 ವರ್ಷದಲ್ಲಿ ಪಾರ್ಟಿ ತೀರ್ಮಾನ ಮಾಡ್ತೈತೆ. ಹಂಗಾದ್ರೆ ನಾನೇನು ಕಾಂಗ್ರೆಸ್ಸಲ್ಲಿ ಏನಾದರೂ ಕೇಳಬೇಕಾ ಟಿಕೆಟ್? ನನಗೆ ಅವಶ್ಯಕತೆ ಇಲ್ಲ. ನಾನು BJPಯಲ್ಲಿ ಟಿಕೆಟ್ ಕೊಟ್ಟರೆ ನಮ್ಮ ವರಿಷ್ಠರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಅಶೋಕ್ ಸಾಹೇಬ್ರು ಇದ್ದಾರೆ, ವಿರೋಧ ಪಕ್ಷದ ನಾಯಕರು, ಅವರೆಲ್ಲ ತೀರ್ಮಾನ ಮಾಡ್ತಾರೆ. ನೀವೇನು ನನ್ನ ತೀರ್ಮಾನ ಮಾಡಿ ಟಿಕೆಟ್ ಕೊಡಿಸೋಂಥ ಅವಶ್ಯಕತೆ ಬೇಕಾಗಿದೆ. BP ರಮೇಶ್ ಅಣ್ಣವರು ಬಹಳ ಸೊಗಸಾಗಿ ನನ್ನನ್ನು ಆಡಿ ಹೊಗಳಿದ್ರು. ನಾನು ಯಾವತ್ತೂ ಸಹ ಅವ್ರು ನಮ್ಮ ಸೋದರರೇ, ಯಾರು ರಮೇಶ್ ಅಣ್ಣವ್ರು, BP ರಮೇಶ್ ಅಣ್ಣವರು. ಹಾಗಾಗಿ BP ರಮೇಶ್ ಅಣ್ಣವ್ರಿಗೆ ಬಗ್ಗೆ ಮಾತಾಡೋಂಥದ್ದು ಏನೂ ಇಲ್ಲ. ಅವರು ಕಾಂಗ್ರೆಸ್ ಕಾಲದಲ್ಲಿ ಅವರೇ ಕಾಂಗ್ರೆಸ್ನ ಕಟ್ಟಿ ಬೆಳೆಸಿ ಬಹಳ ವರ್ಷಗಳ ಕಾಲ ಆ ಕಾಂಗ್ರೆಸ್ ಪಾರ್ಟಿಗೆ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಆ ಕೊಡುಗೆಯಲ್ಲಿ ಈ 13 ವರ್ಷಗಳ ಹಿಂದೆ ಅಷ್ಟೇ ಈ ಕ್ಷೇತ್ರದ ಶಾಸಕರು ಬಂದು ಅವ್ರು ಕಟ್ಟಿರುವಂಥ ಮನೇಲಿ ಸೇರಿಕೊಂಡಿರುವಂಥದ್ದು ಅವ್ರ ನೆನಪಿಗಿರಲಿ. ಹಾಗಾಗಿ ರಮೇಶ್ ಅಣ್ಣವರು ಬಹಳ ಏನೋ ಆಕ್ರೋಶದಲ್ಲಿ ಮಾತಾಡಿದ್ರು. ಅವ್ರ ವಿಚಾರವಾಗಿ ರಮೇಶ್ ಅಣ್ಣವರು ಪಾಪ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವ್ರ ರಾಜಕೀಯ ಜೀವನದಲ್ಲಿ ಅವ್ರು ರಾಜಕೀಯ ಮಾಡಿದಾರಲ್ಲ ಅಷ್ಟು ವಯಸ್ಸು ಸಹ ನನಗೆ ಈಗಲೂ ಸಹ ಆಗಿಲ್ಲ. ಹಾಗಾಗಿ ಅವ್ರು ರಾಜಕೀಯವಾಗಿ ಅವ್ರಿಗೆ ಅಪಾರವಾದ ಗೌರವ ಇದೆ. ಅವ್ರೇನೋ ನನ್ನ ಬಗ್ಗೆ 2 ಮಾತು ಮಾತಾಡಿದರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಆದರೆ ರಮೇಶ್ ಅಣ್ಣವ್ರಿಗೆ ಇನ್ನೊಂದು ಮಾತು ಹೇಳ್ತೀನಿ. ಶಾಸಕರು ಮಾಡಿದಂಥ ರಮೇಶ್ ಅಣ್ಣವ್ರಿಗೆ, ಪಾರ್ಟಿ ಕಟ್ಟಿದಂಥ ರಮೇಶ್ ಅಣ್ಣವ್ರಿಗೆ, ಆದರೆ ಶಾಸಕರು ಸರ್ಕಾರ ಬಂದು 3 ವರ್ಷ ಆಯಿತು. ರಮೇಶ್ ಅಣ್ಣವ್ರು ಕೇಳಕ್ಕೆ ಬಯಸಿದ್ದು ಒಂದೇ ಒಂದು. ಆದರೆ ಶಾಸಕರು ಈ ದಿನ 3 ವರ್ಷದ ನಂತರದಲ್ಲಿ ಒಂದೇ ಒಂದು ರಾಜ್ಯದಲ್ಲಾಗಲಿ ಹಲವಾರು ADA ಡೈರೆಕ್ಟ್ರುಗಳು ಮತ್ತು ADA KHB STR ಅವರು ಹಲವಾರು ಡೈರೆಕ್ಟ್ರುಗಳು ಅಧ್ಯಕ್ಷರು ಖಾಲಿ ಇದೆ. ಆದರೆ ಈವರೆಗೂ ಪಾಪ ರಮೇಶ್ ಅಣ್ಣವ್ರಿಗೆ ಯಾವುದು ಕಲ್ಪಿಸ್ಕೊಡಿಲ್ಲ. ದಯವಿಟ್ಟು ನಾನು ಶಾಸಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ, ಸಂಬಂಧಪಟ್ಟ ದುಡ್ದಂಥ ಅವ್ರಿಗೆ ಅಧಿಕಾರವನ್ನು ನೀಡಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತೇನೆ. ಯಾರಿಗೂ ಕೊಟ್ಟಿಲ್ಲ ಅಂತ ಅಲ್ಲ, ಕೊಟ್ಟಿದ್ದಾರೆ. ಅವರ ಸುಪುತ್ರರಾದ ಸುಪುತ್ರ ಹೆಸರು ಉಲ್ಲಾಸ್ರ ಅವರಿಗೆ ಪಾಪ GKVKನಲ್ಲಿ ಸಹ ಡೈರೆಕ್ಟ್ರ್ ಮಾಡಿದ್ದಾರೆ. ಅವ್ರು ಕೊಡ್ಲಿಕ್ಕೆಲ್ಲ ಆಗ್ತೈತೆ ಪಾಪ, ಪಾರ್ಟಿ ಕಟ್ಟಿದವ್ರು ಕೊಡೋಕ್ಕಾಗಲ್ಲ ಶಿವಣ್ಣವ್ರಿಗೆ. ಈಗಾಗಲೇ ಉಲ್ಲಾಸ್ ಅವ್ರಿಗೆ ಈಗಾಗಲೇ ನಮಗೆ ಬೆಸ್ತವನಹಳ್ಳಿ ಯಲ್ಲಪ್ಪ ಫೋನ್ ಮಾಡಿದ್ರು, ಮೊಮ್ಮಗ ಹುಟ್ಟಿದ್ದಾನೆ ಶಿವಣ್ಣಗೆ ಅಂತ. ದಯವಿಟ್ಟು ಉಲ್ಲಾಸರ್ಗೂ ಒಂದು ಅಧಿಕಾರ ಕೊಟ್ಟಿದ್ದೀರಾ, ಮೊಮ್ಮಗನಿಗೂ ಒಂದು ರಿಸರ್ವೇಷನ್ ಮಾಡ್ಕೊಳ್ಳಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಅಂದೇನಹಳ್ಳಿ ಪಂಚಾಯಿತಿ, ಮುತ್ತನಲ್ಲೂರು ಪಂಚಾಯಿತಿ ಮತ್ತು ಎಮ್ರೆ, ಬಿಲ್ಲಾಪುರ, ಹಾಗೆ ಅದರ ಭಾಗವಾಗಿ ಬೊಮ್ಮಸಂದ್ರ, ಕಾಡಗ್ರಾರ, ಬಿ ಹೊಸಳ್ಳಿ, ಚಿಕ್ಕತಿಮ್ಮಸಂದ್ರ, ವಾಪಸಂದ್ರ, ಮುತ್ತಾನಲ್ಲೂರು, ಸಮ್ಮನಹಳ್ಳಿ, ಸೊಳ್ಳೆಪುರ, ಅಂದೇನಹಳ್ಳಿ, ಕೋಟ್ಗಾನಹಳ್ಳಿ, ಬಿಕ್ನಹಳ್ಳಿಯಲ್ಲಿ ಇವತ್ತು ಬಂದು ಒಂದು 3 ಬಾರಿ ಶಾಸಕರು, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜನಪರವಾದಂಥವರು, ಅಭಿವೃದ್ಧಿ ಹರಿಕಾರರು ಅಂತ 13 ವರ್ಷಗಳ ಕಾಲದಿಂದ ಹೇಳ್ಕೊಂಬರ್ತಾ ಇದ್ದಂಥ ಈ ಕ್ಷೇತ್ರದ ಶಾಸಕರ ವಿರುದ್ಧವಾಗಿ, ಅಂದರೆ ಜನಪರವಾದಂಥ ಕೆಲಸ, ಜನಗಳಿಗೆ ಯೋಗಕ್ಷೇಮ ಮತ್ತು ರಸ್ತೆ ಒಂದು ವಿಚಾರವಾಗಿ ಈ ದಿನ ಒಂದು ಬೈಕ್ ರ್ಯಾಲಿಯನ್ನು ಮಾಡ್ಕೊಂಡಿದ್ವಿ. ಎಲ್ಲಾದರೂ ರ್ಯಾಲಿ ಮಾಡಿದರೆ ಒಂದು ಗುಳಿ ಒಂದು ಹಳ್ಳದ ಹತ್ರ ಮತ್ತು ಒಂದು ಕಡೆ ಮಾಡಬೇಕಾಗಿದ್ದಂಥದ್ದು. ಹಾಗಾಗಿ ಬೈಕ್ ರ್ಯಾಲಿಯಲ್ಲಿ ತಮ್ಮ ಜೊತೆಯಲ್ಲೇ ಮಾಧ್ಯಮಗಳ ಜೊತೆಯಲ್ಲಿ ಒಂದು ಬೇರೆ ರಸ್ತೆ ಎಲ್ಲ ಗುಂಡಿಯಲ್ಲಿ ರಸ್ತೆ ಹುಡುಕುವಂಥ ಕೆಲಸ, ಅಂದರೆ ಎಲ್ಲ ಗುಂಡಿನೇ, ರಸ್ತೆನೇ ಇಲ್ಲ. ಹಾಗಾಗಿ ಗುಂಡಿಯಲ್ಲಿ ರಸ್ತೆ ಹುಡುಕುವಂಥ ಕೆಲಸ ತಮ್ಮ ಮುಖೇನ ಈ ದಿನ ಮಾಡಿದ್ವಿ. ಹಾಗಾಗಿ ಶಾಸಕರಿಗೆ ಹೇಳೋದು ಒಂದೇ, ದಯವಿಟ್ಟು ಮತ ಹಾಕಿದ್ದಾರೆ, ಆ ಮತದಾರರು ಜನಸಾಮಾನ್ಯರಿದ್ದಾರೆ, ಅವ್ರಿಗೆ ಒಳ್ಳೆಯದನ್ನು ಮಾಡಿ ಕ್ಷೇತ್ರದ ಶಾಸಕರಾಗಿದ್ದೀರಾ, ಅವ್ರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅಂತ ಶಾಸಕರಲ್ಲಿ ಹೇಳ್ತಾ ಅದನ್ನು ಫುಲ್ಫಿಲ್ ಮಾಡಬೇಕಂತ ಹೇಳ್ತೀವಿ. ಹಾಗಾಗಿ ಈ ಭಾಗದಲ್ಲಿ ವಿಶೇಷವಾಗಿ
ವಿಶೇಷವಾಗಿ ಬಹಳ ರೈತರ ಬಂಧುಗಳು ರಾಜ್ಯದ ಹಾಗೂ ದೇಶದ ಬೆನ್ನೆಲುಬು. ಆ ರೈತರನ್ನ ನಮ್ಮ ಜೊತೆಯಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಏನೇ ಆಗಲಿ ಈ ಭಾಗದಲ್ಲಿ KEDB ಕೃಷಿ ಭೂಮಿಯನ್ನು KEDBಗೆ 1500 ಎಕರೆ ಒತ್ತುವರಿ ಆಗಿದೆ. ಅದು ಈಗಾಗಲೇ ಸುಮಾರು ವರ್ಷಗಳಿಂದ ಏನು ಅವರ ಅಂದೇನಹಳ್ಳಿಲಾಗಲಿ ಮುತ್ತನಲ್ಲೂರಾಗಲಿ ಅವ್ರದ್ದೇ ಆದ ಒಂದು ರೈತರ ಹೋರಾಟದಲ್ಲಿ ನಿರತರಾಗಿದ್ದಾರೆ. ಅದೊಂದೇ ಒಂದು ಈ ರೈತರ ಪರವಾಗಿ ಒಂದು ಮಾತನ್ನು ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸದನದಲ್ಲಿ ಶಾಸಕರು ಒಂದು ಧ್ವನಿ ಎತ್ತಾರೆ. ನಾನು ವಿಡಿಯೋ ಬೇಕಾದರೆ ಈಗಲೇ ಕೊಡ್ತೀನಿ. ನಾನು ನಿಮಗೆ ಸದನದಲ್ಲಿ ಧ್ವನಿ ಎತ್ತಾರೆ ಶಾಸಕರು. ಎಲ್ಲೋ ಕೆರೆ ಕಟ್ಟೆ ಮೇಲೆ, ಆನೇಕಲ್ ಕೆರೆ ಕಟ್ಟೆ ಮೇಲೆ ಡಬಲ್ ರೋಡ್ ಮಾಡಬೇಕನ್ನೋವಂಥ ವಿಚಾರವನ್ನು ಮಾನ್ಯ ಶಾಸಕರು ಇರ್ತಾರೆ. ಹಾಗಾಗಿ ಅದಕ್ಕೆ HC ಮಹದೇವಪ್ಪನವರು ಮಾತನ್ನು ಹೇಳ್ತಾರೆ. ಈಗ ರಸ್ತೆಯನ್ನು ಮಾಡಿಕೊಡ್ತೀವಿ, KEDB ಅಕ್ವಿಜೇಷನ್ ನಡೀತಾ ಇದೆ. ಅಕ್ವಿಜೇಷನ್ ಮುಗಿದ ನಂತರದಲ್ಲಿ ಆ 2 ಕೆರೆ ಕಟ್ಟೆ ಮೇಲೆ 2 ಪಥದ ರಸ್ತೆಯನ್ನು ನಾನು ಮಾಡಿಕೊಡ್ತೀನಿ ಅಂತ ಶಾಸಕರಿಗೆ ಉತ್ತರವನ್ನು ಕೊಡ್ತಾರೆ. ಯಾರು ಮಹದೇವಪ್ಪನವರು, ವಿಡಿಯೋ ಕ್ಲಿಪ್ಪನ್ನು ಕಳಿಸ್ತೀನಿ. ಆದರೆ ಇಲ್ಲಿ ಶಾಸಕರು, ಈ ಕ್ಷೇತ್ರದ ಶಾಸಕರು ನಾಟಕ ಆಡ್ತಾ ಇದ್ದಾರೆ. KEDB ಅಕ್ವಿಜೇಷನ್ ರೈತರ ಪರವಾಗಿ ಬಂದು ಆ ರೈತರನ್ನ ಕರ್ಕೊಂಡೋಗಿ ಮನವಿ ಪತ್ರವನ್ನು ಕೊಡ್ತಾರೆ ಯಾರು ಕೈಗಾರಿಕೆ ಸಚಿವರಿಗೆ. ಹಾಗಾಗಿ ಸದನದಲ್ಲೇ ಹೇಳ್ತಾರೆ KEDB ಅಕ್ವಿಜೇಷನ್ ಆಗ್ತಾ ಇದೆ ಅಂತ ಹೇಳಿದ್ರು ಸಹ ಅಲ್ಲಿ ಸುಮ್ಮನೆ ಇದ್ದು ರೈತರಿಗೆ ಕಂಡೋರ್ಸೋಂಥ ಕೆಲಸ, ಒಂದು ಮನವಿ ಪತ್ರವನ್ನು ಕೊಡೋ ಮುಖೇನ ಈ ರೈತರಿಗೆ ಅಪಮಾನ, ಅನ್ಯಾಯ, ಮೋಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತೇನೆ. ಹಾಗಾಗಿ ಇವತ್ತು ನೀವು ಹೋರಾಟ ಮಾಡಿದ್ದು, ಮೊನ್ನೆ ನಿಮ್ಮೆಲ್ಲ ಪ್ರೆಸ್ ಮೀಟ್ ಮಾಡಿದ್ದು, ಗುಂಡಿಗಳು ಎಲ್ಲಿದೆ ಅಂತ ಅವರು ಪ್ರೆಸ್ ಮೀಟಲ್ಲಿ ಕೇಳಿದ್ರು ಕೆಲವು ಕಾಂಗ್ರೆಸ್ ಮುಖಂಡರು. ಅದಕ್ಕೇನಾದರೂ ಇಟ್ಕೊಂಡ್ರೆ ಇಡೀ ಯಾರೋ ಪ್ರೆಸ್ ಮೀಟ್ ಮಾಡಿದ್ರು, ಕೇಳಿದ್ರು. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಯಾರನ್ನ ಬೇಕೋ ಕೇಳ್ಬೋದು, ಪ್ರಶ್ನೆ ಮಾಡ್ಬೋದು. ಅದಕ್ಕೆ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲೇ ಇದೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕೋ ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡಿದ್ರು ಅನ್ನೋ ವಿಚಾರ ಅಲ್ಲ, ಜನಗಳಿಗೆ, ಮಾನ್ಯ ಶಾಸಕರಿಗೆ ಗೊತ್ತಾಗಲಿ, ನನ್ನ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತಾ ಇದ್ರಲ್ಲ, ಗೊತ್ತಾಗಲಿ ಅನ್ನೋ ದೃಷ್ಟಿಕೋನದಲ್ಲಿ ನಾನು ಅದನ್ನು ಈ ದಿನ ಈ ಪ್ರತಿಭಟನೆಯನ್ನು ಬೈಕ್ ರ್ಯಾಲಿ ಮುಖೇನ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಶಾಸಕರು ಹಲವಾರು ಜನ ನನ್ನ ಪ್ರಶ್ನೆ ಮಾಡಿದ್ರು. ಅದರಲ್ಲಿ ಒಂದೇ ಒಂದು ಉದಾಹರಣೆ ಶಾಸಕರ ಗಮನಕ್ಕೆ. ಆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಆತ್ಮೀಯ ಸಹೋದರರು BP ರಮೇಶ್ ಅಣ್ಣವರು ಬಹಳ ಸೊಗಸಾಗಿ ನನ್ನನ್ನು ಆಡಿ ಹೊಗಳಿದ್ರು. ನಾನು ಯಾವತ್ತೂ ಸಹ ಅವ್ರು ನಮ್ಮ ಸೋದರರೇ, ಯಾರು ರಮೇಶ್ ಅಣ್ಣವ್ರು, BP ರಮೇಶ್ ಅಣ್ಣವರು. ಹಾಗಾಗಿ BP ರಮೇಶ್ ಅಣ್ಣವ್ರಿಗೆ ಬಗ್ಗೆ ಮಾತಾಡೋಂಥದ್ದು ಏನೂ ಇಲ್ಲ. ಅವರು ಕಾಂಗ್ರೆಸ್ ಕಾಲದಲ್ಲಿ ಅವರೇ ಕಾಂಗ್ರೆಸ್ನ ಕಟ್ಟಿ ಬೆಳೆಸಿ ಬಹಳ ವರ್ಷಗಳ ಕಾಲ ಆ ಕಾಂಗ್ರೆಸ್ ಪಾರ್ಟಿಗೆ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಆ ಕೊಡುಗೆಯಲ್ಲಿ ಈ 13 ವರ್ಷಗಳ ಹಿಂದೆ ಅಷ್ಟೇ ಈ ಕ್ಷೇತ್ರದ ಶಾಸಕರು ಬಂದು ಅವ್ರು ಕಟ್ಟಿರುವಂಥ ಮನೇಲಿ ಸೇರಿಕೊಂಡಿರುವಂಥದ್ದು ಅವ್ರ ನೆನಪಿಗಿರಲಿ. ಹಾಗಾಗಿ ರಮೇಶ್ ಅಣ್ಣವರು ಬಹಳ ಏನೋ ಆಕ್ರೋಶದಲ್ಲಿ ಮಾತಾಡಿದ್ರು. ಅವ್ರ ವಿಚಾರವಾಗಿ ರಮೇಶ್ ಅಣ್ಣವರು ಪಾಪ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವ್ರ ರಾಜಕೀಯ ಜೀವನದಲ್ಲಿ ಅವ್ರು ರಾಜಕೀಯ ಮಾಡಿದಾರಲ್ಲ ಅಷ್ಟು ವಯಸ್ಸು ಸಹ ನನಗೆ ಈಗಲೂ ಸಹ ಆಗಿಲ್ಲ. ಹಾಗಾಗಿ ಅವ್ರು ರಾಜಕೀಯವಾಗಿ ಅವ್ರಿಗೆ ಅಪಾರವಾದ ಗೌರವ ಇದೆ. ಅವ್ರೇನೋ ನನ್ನ ಬಗ್ಗೆ 2 ಮಾತು ಮಾತಾಡಿದರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಆದರೆ ರಮೇಶ್ ಅಣ್ಣವ್ರಿಗೆ ಇನ್ನೊಂದು ಮಾತು ಹೇಳ್ತೀನಿ. ಶಾಸಕರು ಮಾಡಿದಂಥ ರಮೇಶ್ ಅಣ್ಣವ್ರಿಗೆ, ಪಾರ್ಟಿ ಕಟ್ಟಿದಂಥ ರಮೇಶ್ ಅಣ್ಣವ್ರಿಗೆ ಎಲ್ಲ ಹಲವಾರು ಜನ ಇದ್ದಾರೆ. ಶಾಸಕರು ಮೊನ್ನೆ ತಾನೇ ಇನ್ನೊಂದು ಸರ್ಕಾರ ಬಂದು ಚುನಾವಣೆ ಸಮಯದಲ್ಲಿ ಏನೆಲ್ಲ ಮಾತಾಡಿದ್ರು. ನಾನು ಆಶ್ವಾಸನೆಗಳು, ಅಧಿಕಾರ ಬಂದಾಗ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತೀನಿ, ಅಧಿಕಾರದ ವ್ಯವಸ್ಥೆನ ಹಂಚ್ತೀವಿ ಅಂತ ಎಲ್ಲ ಮಾತುಗಳನ್ನು ಕೊಟ್ಟು ಗೆಲ್ಲಲಿಕ್ಕೆ ಕಾರಣಕರ್ತರಾಗಿದ್ದರು. ಆದರೆ ಶಾಸಕರು ಸರ್ಕಾರ ಬಂದು 3 ವರ್ಷ ಆಯಿತು. ರಮೇಶ್ ಅಣ್ಣವ್ರು ಕೇಳಕ್ಕೆ ಬಯಸಿದ್ದು ಒಂದೇ ಒಂದು. ಆದರೆ ಶಾಸಕರು ಈ ದಿನ 3 ವರ್ಷದ ನಂತರದಲ್ಲಿ ಒಂದೇ ಒಂದು ರಾಜ್ಯದಲ್ಲಾಗಲಿ ಹಲವಾರು ADA ಡೈರೆಕ್ಟ್ರುಗಳು ಮತ್ತು ADA KHB STR ಅವರು ಹಲವಾರು ಡೈರೆಕ್ಟ್ರುಗಳು, ಅಧ್ಯಕ್ಷರು ಖಾಲಿ ಇದೆ. ಆದರೆ ಈವರೆಗೂ ಪಾಪ ರಮೇಶ್ ಅಣ್ಣವ್ರಿಗೆ ಯಾವುದು ಕಲ್ಪಿಸ್ಕೊಡಿಲ್ಲ. ದಯವಿಟ್ಟು ನಾನು ಶಾಸಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ, ಸಂಬಂಧಪಟ್ಟ ದುಡ್ದಂಥ ಅವ್ರಿಗೆ ಅಧಿಕಾರವನ್ನು ನೀಡಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತೇನೆ. ಮತ್ತು ಯಾರಿಗೂ ಕೊಟ್ಟಿಲ್ಲ ಅಂತ ಅಲ್ಲ, ಕೊಟ್ಟಿದ್ದಾರೆ. ಅವರ ಸುಪುತ್ರರಾದ ಸುಪುತ್ರ ಹೆಸರು ಉಲ್ಲಾಸ್ರವರಿಗೆ ಪಾಪ GKVKನಲ್ಲಿ ಸಹ ಡೈರೆಕ್ಟ್ರ್ ಮಾಡಿದ್ದಾರೆ. ಅವ್ರು ಕೊಡ್ಲಿಕ್ಕೆಲ್ಲ ಆಗ್ತೈತೆ ಪಾಪ, ಪಾರ್ಟಿ ಕಟ್ಟಿದವ್ರು ಕೊಡೋಕ್ಕಾಗಲ್ಲ ಶಿವಣ್ಣವ್ರಿಗೆ. ಈಗಾಗಲೇ ಉಲ್ಲಾಸ್ ಅವ್ರಿಗೆ ಈಗಾಗಲೇ ನಮಗೆ ಬೆಸ್ತವನಹಳ್ಳಿ ಯಲ್ಲಪ್ಪ ಅವ್ರು ಫೋನ್ ಮಾಡಿದರು.
ಮೊಮ್ಮಗ ಹುಟ್ಟಿದ್ದಾನೆ ಶಿವಣ್ಣಗೆ ಅಂತ. ದಯವಿಟ್ಟು ಉಲ್ಲಾಸರ್ಗೂ ಒಂದು ಅಧಿಕಾರ ಕೊಟ್ಟಿದ್ದೀರಾ, ಮೊಮ್ಮಗನಿಗೂ ಒಂದು ರಿಸರ್ವೇಷನ್ ಮಾಡ್ಕೊಳ್ಳಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗಾಗಲೇ MP ಫಂಡು MP ಅವ್ರು ಮಾಡ್ತಾನೆ ಇದ್ದಾರೆ. ಯಾವಾಗ ಆಗಿದ್ದಾರೆ MP ಆಗಿ 2 ವರ್ಷ ಆಗಿದೆ, 1.5 ವರ್ಷ ಆಗಿದೆ, ಬಂದಿದ್ದಾರೆ. ನಿನ್ನೆ ಎಲ್ಲ 70 ಕೋಟಿ ನಮ್ಮ ಕರ್ಪೂರ್ ಭಾಗದಲ್ಲಿ ಏನೋ ಒಂದು ಪ್ಲಾಟ್ಫಾರ್ಮ್ ಮತ್ತು ಒಂದು ರೈಲ್ವೆ ಇದಕ್ಕೆ ಮಾಡಿದ್ದಾರೆ. ಸಣ್ಣ ಪುಟ್ಟ ಎಲ್ಲ ಮಾಡ್ತಾ ಇದ್ದಾರೆ. ಈಗ ನೀವು 15-3 ವರ್ಷದಿಂದ ಕತೆ ಕೇಳಿದ್ರೆ ನೀವು ಹಾಗಾದರೆ ಅವ್ರು ಮಾಡಿಲ್ಲ ಅಂತ ನೀವು ಮಾಡೋಕ್ಕಾಗಲ್ಲ ಅಂತನಾ? ಅವ್ರು ಮಾಡಿಲ್ಲ ಅಂದರೆ ನೀವು ಮಾಡಲ್ಲ ಅಂತ ಅರ್ಥನಾ? ಮಾಡಿಲ್ಲ, ನೀವು ಮಾಡಿ ತೋರಿಸಿ, ಮುಂದೆ MP ನೀವು ಗೆಲ್ಲಿ. ಹಾಗಾಗಿದೆ. ಆಮೇಲೆ ಮೊನ್ನೆ ತಾನೇ ಆನೇಕಲ್ ಭಾಗದಲ್ಲಿ ಜನಪರವಾದಂಥ ಯಾರೋ ಮಹಿಳೆ ಮತ್ತು ಆರೋಹಳ್ಳಿ, ಈ ಭಾಗದ ಆರೋಹಳ್ಳಿ ಮಂಜುನಾಥ್ ತೀರೋಗಿದ್ರಂಥ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಆದರೆ ಈ ಕ್ಷೇತ್ರದ ಶಾಸಕರು ಗುಂಡಿ ಮುಚ್ಚಿ ಸ್ವಾಮಿ ಅಂತ ಕೇಳಿದ್ರೆ ನಮ್ಮನ್ನು ಬೆದರಿಸುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ FIR ಮಾಡಿ, ನನ್ನೂ ಸಹ FIR ಮಾಡಿ ಅವರೊಂದು ಏನು ಹೇಳ್ಬೋದು, ಅದಕ್ಕೆ ಬೆದರಿಕೆಯನ್ನು ಒಡ್ಡಿ ಅವ್ರ ಮಾನ್ಯತೆಯನ್ನು ಮೆರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಜನಗಳೇ ಅವರಿಗೆ ಉತ್ತರ ಹೇಳುವಂಥ ಕೆಲಸ ಆಗ್ತೈತೆ. ಕೊನೆಯದಾಗಿ ಒಂದು ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಬರೀ ಮಾತಲ್ಲೇ ಆಗಲ್ಲ. 13 ವರ್ಷ ಆಗಿದೆ ಇಲ್ಲಿ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಆಶ್ರಯ ಕಮಿಟಿಯಲ್ಲಿ ನೀವೇ ಅಧ್ಯಕ್ಷರು. ಯಾರಿಗಾದರೂ ಪತ್ರಿಕಾ ಮಾಧ್ಯಮದಾಗಲಿ, ಬಡವ್ರಿಗಾಗಲಿ, ಇಲ್ಲ ಯಾರಿಗಾದರೂ ಅರ್ಧ ನಿವೇಶನ ನಿಮ್ಮ ಅವಧಿಯಲ್ಲಿ ಕೊಟ್ಟಿರೋದೇ ಆದರೆ ನೀವು ಹೇಳಿದ್ದು ನಾವು ಕೇಳ್ತೀವಿ. ಈ KHBಗೆ 1000 ಎಕರೆ ಅಕ್ವಿಜೇಷನ್ ಮಾಡಿಸ್ತೀರಾ, KDBದು 1000 ಎಕರೆ ಅಕ್ವಿಜೇಷನ್ ಮಾಡಿಸ್ತೀರಾ. ಆದರೆ ಇಲ್ಲಿ ಬಡವರಿಗೆ, ತಮ್ಗೆ ಓಟ್ ಹಾಕ್ದಂಥವ್ರಿಗೆ ಆ ನೆಲೆ ಸೂರು ಕೊಡೋವಂಥದ್ದಕ್ಕೆ ಸ್ವಾಮಿ ನಿಮಗೆ ಜಾಗ ಇಲ್ವಾ? ಅದಾಗಿ ಬೇರೆ ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ, ಕಟ್ಟಡಗಳು ಕಟ್ಟೋದಕ್ಕೆ, ಯಾರೋ ಬೇರೆ ಕಡೆಯಿಂದ ಸಿಟಿಯಿಂದ ಬೆಂಗಳೂರಿಂದ ಬಂದು ಉಳಿದಂಥವ್ರಿಗೆ ನೀವು ಬಹುಮಾಡಿ ಕಟ್ಟಡವನ್ನು ನೀವು ಏನು ಹೇಳೋದು, ಏನು ಕಪ್ಪಾಣಿಗೆ ಅಂತ ತಗೊಂಡು ನೀವು ಕೊಡ್ತಾ ಇದ್ದೀರಲ್ಲ, ಇದು ಎಷ್ಟು ಸರಿ? ಈ ಭಾಗದ ಜನಸಾಮಾನ್ಯರು, ನಾಗರಿಕ ಬಂಧುಗಳು, ಮಾಧ್ಯಮ ಮಿತ್ರರು ಇವರೆಲ್ಲ ಏನಾಗಬೇಕು, ಎಲ್ಲಾದರೂ ಒಂದು ಅರ್ಧ ಸೈಟ್ ಕೊಟ್ಟಿರೋ ಇತಿಹಾಸ ಇದ್ದರೆ ದಯವಿಟ್ಟು ನೀವು ಹೇಳಿ. ಹಾಗಾಗಿ ದಯವಿಟ್ಟು ಶಾಸಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಸರ್. ಆಮೇಲೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, ಉಳ್ಳಳ್ಳಿ ಶ್ರೀನಿವಾಸ್ ಅವರು ಹೋರಾಟ ಮಾಡ್ತಾ ಇರೋದು ಟಿಕೆಟ್ಗೋಸ್ಕರ, ರಸ್ತೆಗೋಸ್ಕರ, ಸಾರ್ವಜನಿಕ ಹಿತಾಸಕ್ತಿ ಅಲ್ಲ ಅವ್ರದ್ದು. ಅವರು B.Pharm ಪಡ್ಕೊಳೋದಕ್ಕೆ ನಾನಿದ್ದೀನಿ ಪಕ್ಷದಲ್ಲಿ ಅಂತ ಹೇಳೋದಕ್ಕೆ ಈ ಹೋರಾಟ. ಈಗ ಸರ್, ಕಾಂಗ್ರೆಸ್ಸಲ್ಲಿ ಶಾಸಕರು ಶಿವಣ್ಣವರೇ, ಕಾಂಗ್ರೆಸ್ಸಲ್ಲಿ ನಾನು ಟಿಕೆಟ್ ಕೇಳ್ತಾ ಇದ್ದೆ. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ 2023 ಚುನಾವಣೆಯಲ್ಲಿ ನಿಂತು ಜನರ ಆಶೀರ್ವಾದ ಇಲ್ಲದಂಥ ಸ್ವತಂತ್ರನು. ಆ ಸೋತಿರೋವಂಥದ್ದಕ್ಕೆ ನನ್ನ ವಿರೋಧ ಪಕ್ಷದ ಕೆಲಸ ಏನಾಯಿತು ಅದು ನಾನು ಮಾಡ್ತಾಯಿದ್ದೀನಿ. ನೀವು ಆಡಳಿತ ಪಕ್ಷದ ನಾಯಕರಾಗಿ ನೀವು ಮಾಡಿ ಸ್ವಾಮಿ. ನನ್ನ ಟಿಕೆಟ್ ಬಗ್ಗೆ ನಿಮ್ಗೆ ಯಾಕೆ ಬಂದಿಲ್ಲ? ಹಾಗಾದ್ರೆ ನಿಮಗೇನೋ ಕಾತ್ರ ನನಗೆ ಸಿಗಲ್ಲ ಅಂತ, ಶಿವಣ್ಣವ್ರು ಸಿಗಲ್ಲ ಅಂತ ಹೇಳಿದ್ರೆ ಕಾತ್ರ ಇದೆಯಾ? ನನ್ನ ಟಿಕೆಟ್ ವಿಚಾರ ನೀವು ಯಾಕೆ ಮಾತಾಡ್ತೀರಾ? ನಾನೇನು ಚುನಾವಣೆ ಯಾವುದೂ ಇಲ್ವಲ್ಲ. ಈಗ ನಾಳಿದ್ದು 2 ತಿಂಗಳು 3 ತಿಂಗಳಿದೆ ಚುನಾವಣೆ. ನನ್ನ ಚುನಾವಣೆ, ನಮ್ಮ MLA ಚುನಾವಣೆ ಇರೋದು 2 ವರ್ಷ ಇದೆ. 2 ವರ್ಷದಲ್ಲಿ ಪಾರ್ಟಿ ತೀರ್ಮಾನ ಮಾಡ್ತೈತೆ. ಹಂಗಾದ್ರೆ ನಾನೇನು ಕಾಂಗ್ರೆಸ್ಸಲ್ಲಿ ಏನಾದರೂ ಕೇಳಬೇಕಾ ಟಿಕೆಟ್ನ? ನನಗೆ ಅವಶ್ಯಕತೆ ಇಲ್ಲ. ನಾನು BJPಯಲ್ಲಿ ಟಿಕೆಟ್ ಕೊಟ್ಟರೆ ನಮ್ಮ ವರಿಷ್ಠರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಅಶೋಕ್ ಸಾಹೇಬ್ರಿದ್ದಾರೆ, ವಿರೋಧ ಪಕ್ಷದ ನಾಯಕರು, ಅವರೆಲ್ಲ ತೀರ್ಮಾನ ಮಾಡ್ತಾರೆ. ನೀವೇನು ನನ್ನ ತೀರ್ಮಾನ ಮಾಡಿ ಟಿಕೆಟ್ ಕೊಡಿಸೋಂಥ ಅವಶ್ಯಕತೆ ಬೇಕಾಗಿಲ್ಲ.